ಗೆಳೆಯರೇ, ನಾವು ಇವತ್ತು ನಮ್ಮ ಒಂದು ಸ್ನೇಹಿತರ ವಾಟ್ಸಪ್ ಡಿ ಪಿನ ಯಾವ ರೀತಿ ನಾವು ಸ್ಕ್ರೀನ್ ಶಾಟ್ ತಗೋಬೇಕು ಅಂತ ಹೇಳ್ತೀನಿ. ವಾಟ್ಸಪ್ಪಲ್ಲಿ ನಿಮಗೆ ವಾಟ್ಸಪ್ ಡಿ ಪಿನ ಸ್ಕ್ರೀನ್ ಶಾಟ್ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ, ಅದು ನಾಟ್ ಅಲೌಡ್ ಅಂತ ತೋರಿಸುತ್ತೆ. ಆ ರೀತಿ ತೋರಿಸಿದ್ರೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಇಲ್ಲಿ ನೋಡಿ, ನಾನು ನನ್ನ ಫೋನಲ್ಲಿ ಈ ರೀತಿ ಒಂದು ನಂಬರ್ನ ಡಿ ಪಿ ನಿಮಗೆ ಸ್ಕ್ರೀನ್ ಶಾಟ್ ತೊಗೊಂಡು ಅಥವಾ ಅದನ್ನು ಡೌನ್ಲೋಡ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ, ಈ ಒಂದು ಡಿ ಪಿನ ನೀವು ಸ್ಕ್ರೀನ್ ಶಾಟ್ ತಗೊಳ್ಬಹುದು ಅಥವಾ ಸ್ಕ್ರೀನ್ ಶಾಟ್ ತಗೊಳ್ಳೋಕ್ಕೆ ಆಗದೆ ಹೋದರೆ ಇದನ್ನು ಡೌನ್ಲೋಡ್ ಕೂಡ ಮಾಡ್ಕೊಬಹುದು. ಯಾವ ರೀತಿ ಅಂತ ಹೇಳ್ತೀನಿ. ಸ್ಕ್ರೀನ್ ಶಾಟ್ ತಗೊಳ್ಳೋದ್ರ ಬದಲಾಗಿ ಇದು ಯಾವ ಕ್ವಾಲಿಟಿ ಇದೆ ಅದೇ ಕ್ವಾಲಿಟಿನಲ್ಲಿ ನಾನು ಡೌನ್ಲೋಡ್ ಮಾಡಿ ತೋರಿಸ್ತೀನಿ. ನೀವು ಅದಕ್ಕಾಗಿ ಕ್ಲೋಸ್ ಮಾಡಿಬಿಟ್ಟು ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಸರ್ಚ್ನಲ್ಲಿ ಏನು ಸರ್ಚ್ ಮಾಡ್ಕೋಬೇಕು ಅಂದರೆ ಟೂಲ್ಸ್ ಇನ್ ವಾಟ್ಸಪ್ ಅಂತ ಸರ್ಚ್ ಮಾಡ್ಕೋಬೇಕು. ಅಂದರೆ ಒಂದು ಟೂಲ್ ಅದು ವಾಟ್ಸಪ್ ಡಿ ಪಿನ ಸ್ಕ್ರೀನ್ ಶಾಟ್ ತಗೊಳ್ಳುವಂಥ ಟೂಲು. ಇಲ್ಲಿ ನೋಡಿ, ಈ ರೀತಿ ಟೂಲ್ಸ್ ಇನ್ ವಾಟ್ಸಪ್ ಅಂತ ಈ ರೀತಿ ಸರ್ಚ್ ಮಾಡ್ಕೊಳ್ಳಿ. ನಾನು ಯಾವ ರೀತಿ ಸ್ಪೆಲ್ಲಿಂಗ್ ಹಾಕಿದ್ದೀನಿ ಸೇಮ್ ಟು ಸೇಮ್ ಅದೇ ರೀತಿ ಸರ್ಚ್ ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ವಾಟ್ಸಪ್ ಪ್ರೊಫೈಲ್ ಪಿಕ್ಚರ್ ಡೌನ್ಲೋಡರ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ, ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಈ ರೀತಿ ಒಂದು ಟೂಲ್ ಓಪನ್ ಆಗುತ್ತೆ. ಇಲ್ಲಿ ಏನು ಮಾಡ್ಬೇಕಂದ್ರೆ ಮೊದಲು ನಾವು ನಮ್ಮ ಒಂದು ಕಂಟ್ರಿ ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಈ ಕಡೆ ಕೊನೆಗೊಂದು ಫ್ಲ್ಯಾಗ್ ಸಿಂಬಾಲ್ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಂಡಿಯಾನ ಸೆಲೆಕ್ಟ್ ಮಾಡ್ಕೋಬೇಕು. ಈ ರೀತಿ ಇಂಡಿಯಾ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಇಲ್ಲಿ ಯಾವ ನಂಬರ್ನ ನಾವು ಡಿ ಪಿನ ಡೌನ್ಲೋಡ್ ಮಾಡ್ತಾ ಇದೀವಿ ಆ ನಂಬರ್ನ ಎಂಟರ್ ಮಾಡಬೇಕು, ಅಥವಾ ಸ್ಕ್ರೀನ್ ಶಾಟ್ ತಗೊಳ್ತಾ ಇದೀವಿ ಆ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕು. ನಾವು ಯಾವ ಒಂದು ವ್ಯಕ್ತಿಯ ಒಂದು ಡಿ ಪಿನ ಸ್ಕ್ರೀನ್ ಶಾಟ್ ತಗೊಳ್ತಾ ಇದೀವಿ ಅದನ್ನು ಎಂಟರ್ ಮಾಡಿದ ನಂತರದಲ್ಲಿ ಕೆಳಗಡೆ ಬಂದು ಡೌನ್ಲೋಡ್ ನಾವು ಅಂತ ಒಂದು ಗ್ರೀನ್ ಕಲರಲ್ಲಿ ಆಪ್ಷನ್ ಇರುತ್ತೆ. ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿದ ನಂತರದಲ್ಲಿ ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಡೌನ್ಲೋಡ್ ನಾವು ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಆ ಒಂದು ಡಿ ಪಿ ಅನ್ನೋದು ಇಲ್ಲಿ ಹೈ ಕ್ವಾಲಿಟಿ, ಅದು ಅವರು ಯಾವ ಕ್ವಾಲಿಟಿನಲ್ಲಿ ಸೆಟ್ ಮಾಡಿರ್ತಾರೆ ಆ ಕ್ವಾಲಿಟಿನಲ್ಲಿ ಓಪನ್ ಆಗಿ ಬರುತ್ತೆ. ಇಲ್ಲಿ ಸೇವ್ ಡಿ ಪಿ ಅಂತ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ನೀವು ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದರೆ ನೀವು ಸ್ಕ್ರೀನ್ ಶಾಟ್ ತಗೊಳ್ಳೋ ಬದಲಾಗಿ ಅದರ ಏನು ಕ್ವಾಲಿಟಿ ಇರುತ್ತೆ ಅದೇ ಕ್ವಾಲಿಟಿನಲ್ಲಿ ನಿಮ್ಮ ಡಿ ಪಿ ಅನ್ನೋದು ನಿಮ್ಮ ಒಂದು ಫೋನಲ್ಲಿ ಡೌನ್ಲೋಡ್ ಆಗಿ ಬರುತ್ತೆ, ನಿಮ್ಮ ಫೋನ್ ಗ್ಯಾಲರಿನಲ್ಲಿ ಬರುತ್ತೆ. ಈ ರೀತಿ ನೀವು ಬೇರೆಯವರ ಒಂದು ವಾಟ್ಸಪ್ ಡಿ ಪಿನ ಸ್ಕ್ರೀನ್ ಶಾಟ್ ತಗೋಬಹುದು.